ಹೆಸರು ನೋವಾಗಿ ಟವೆಲ್ ಇಟ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಗ್ಯಾರಂಟಿ ತಮಿಳ್ನಾಡು ಗಾಡಿ. ಈ ಕಡೆ ಮುಂದೆ ಕೆಲಸ ಅಂತೂ ಆಯ್ತು. ನಮ್ಮ ಅಣ್ಣ ಒಳ್ಳೆ ನ್ಯಾಷನಲ್ ಅವಾರ್ಡ್ ಕೊಟ್ಟಂಗೆ ಎತ್ಕೊಂಡು ಬರ್ತಾ ಇದ್ದಾನೆ ಗಾಡಿ ಸೈಲೆನ್ಸರ್ ಮತ್ತು ಬೇರೆ ಪಾರ್ಟ್ಸ್ನ. ಎಲ್ಲರಿಗೂ ನಮಸ್ಕಾರ ಮತ್ತು SRH ಸವಾರಿಯ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಒಂಥರ ಸುಡುತ್ತಿರುವ ಮಧ್ಯಾಹ್ನದ ಬಿಸಿ ಬಿಸಿ ಬಿಸಿಲಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲೇ ಲಾಂಗ್ ಅಂತ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಲಾಸ್ಟ್ ವೀಕು ನಮ್ಮ ಗೋವಾದಲ್ಲಿರೋ ನಮ್ಮ ರಿಲೇಟಿವ್ ಒಬ್ಬರು, ನಮ್ಮ ಮಾಮ, ಅವರು ಏನು ಹೇಳಿದ್ರು ಅಂದರೆ RX ಒಂದು ಪರ್ಟಿಕ್ಯುಲರ್ ಅವ್ರಿಗೆ ಪಾರ್ಟ್ ಬೇಕಿತ್ತು. ಸೊ ಅವರು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ವೀಡಿಯೋ ನೋಡಿಬಿಟ್ಟು ನನಗೆ ಹೇಳಿದ್ರು, ನಮ್ಮ ಅಣ್ಣಂಗೆ ಹೇಳಿದ್ರು ಆ್ಯಕ್ಚುಲಿ ಸ್ವಲ್ಪ ನೋಡು ಅಂತ. ನಾವು ಅವ್ನು ಕಾಲ್ ಮಾಡಿದೆ. ಅವ್ರು ಮೈಸೂರವರು, ಅವ್ರ ಕಾಲು ಇನ್ಕಮಿಂಗ್ ಕಾಲ್ ಬಾರ್ ಆಗಿಬಿಟ್ಟಿದೆ ಆಯಿತಾ. ಸೊ ನಾವು ಆಮೇಲೆ ನಾನು ನನ್ನ ಆಫೀಸಲ್ಲಿರೋ ಫ್ರೆಂಡ್ಗೆ ಹೇಳಿದೆ. ಅವರು ಏನು ಮಾಡಿದ್ರು ಅಂದರೆ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿಬಿಟ್ಟು ಫೈನಲಿ ಬಿಡದಿಯಲ್ಲಿ ಒಂದು ಕಡೆ ಒಬ್ಬರು ನಮ್ಗೆ ಬೇಕಾಗಿರೋ ಪಾರ್ಟ್ ಸಿಗುತ್ತೆ ಅಂತ ಆಯಿತು. ಸೊ ಆಯಿತು ಅಂತ ನಾವು ಮಾತಾಡ್ಸಿದ್ವಿ. ಅದನ್ನು ನೋಡಿದ್ರೆ ಅವ್ರಿಗೆ, ನಮ್ಮ ಮಾಮನಿಗೆ RX 100 99 ಮಾಡೆಲ್ದು 6 ಪಾರ್ಟ್ಸ್ ಇರೋ ಇದು ಬೇಕು, ಸೈಲೆನ್ಸರ್ ಬೇಕು. ಅದು ಸಿಗಲ್ಲ, ಮ್ಯಾನುಫ್ಯಾಕ್ಚರ್ ಆಗಲ್ಲ, ಸಿಗಲ್ಲ. ಈಗ ನಿನ್ನೆ ಆಮೇಲೆ ಅವರು ಧನುಷ್ ಅಂದ್ಬಿಟ್ಟು, ಧನುಷ್ ಆಟೋಮೊಬೈಲ್ಸ್ ಅಂತಿದೆ ಬಿಡದಿಯಲ್ಲಿ, ಅಲ್ಲಿ ಹೋಗ್ತಾ ಇದ್ದೀವಿ ನಾವೀಗ. ಅವ್ರ ಹತ್ರ 5 ಪಾರ್ಟ್ಸ್ ಇರೋದಿದೆ. ಆಮೇಲೆ ಅವರು ಧನುಷ್ ಹೇಳಿದ್ರು, ಇಲ್ಲ 6 ಪಾರ್ಟ್ಸ್ ಯಾರೂ ತೊಗೊಳ್ಳಲ್ಲ, ಈಗ ಎಲ್ಲರೂ ತೊಗೊಳ್ಳೋದು 5 ಪಾರ್ಟ್ಸೇ. ಯಾಕಂದರೆ 6 ಪಾರ್ಟ್ಸಿಗೆ ಸೈಲೆನ್ಸರ್ ಸೌಂಡು ತುಂಬ ತುಂಬ ಸಾಫ್ಟಾಗಿ ಬರುತ್ತೆ, ಮತ್ತು RX ಜನ ಹೊಡೆಯೋದು ಸೌಂಡ್ಗಾಗಿ. ಸೊ 5 ಪಾರ್ಟ್ಸ್ ಇಲ್ಲ ನನ್ನ ಹತ್ರ. 6 ಪಾರ್ಟ್ಸ್ ಒಂದು ಸೆಕೆಂಡ್ ಹ್ಯಾಂಡ್ ಇದೆ, ಸ್ವಲ್ಪ ಡೆಂಟೆಲ್ಲ ಆಗಿದೆ ಅದಕ್ಕೆ, ಅದನ್ನೇ ತೊಗೋತೀರಾ ನೋಡಿ ನೀವು ಅಂತ ಹೇಳಿದ್ರು. ನಾವು ಆಯ್ತಂತ ಸರಿ, ನಮ್ಮ ಮಾಮಂಗೆ ಅವ್ರ ಜೊತೆ ಕಾನ್ಫರೆನ್ಸ್ ಹಾಕಿ ಮಾತಾಡಿಸಿ, ಸೊ ಫೈನಲಿಗೆ RX 100ದು ಒಂದು 5 ಪಾರ್ಟ್ಸ್, ಒಂದು ಸೈಲೆನ್ಸರು, ಒಂದು 2 ಸ್ಪೋಕ್ ವೀಲ್ ಸೆಟ್ಸು, ಆಮೇಲೆ ಒಂದು ಹ್ಯಾಂಡಲ್ ಬಾರ್ ತರಕ್ಕಂತ ಹೋಗ್ತಾ ಇದ್ದೀವಿ ಬಿಡದಿಗೆ ಆಯಿತಾ. ಸೊ ಆಲ್ಮೋಸ್ಟ್ 53 ನಿಮಿಷ ತೋರಿಸ್ತಾ ಇದೆ ನಮಗೆ ಇಲ್ಲಿಂದ ಅಲ್ಲಿಗೆ. 40 ಕಿಲೋಮೀಟ್ರೇನೂ ಇದೆ ಅದು ಆಯಿತಾ. ಸೊ ಇವತ್ತು ನಾವು ಹೋಗಲೇಬೇಕು, ಯಾಕಂದ್ರೆ ನೆಕ್ಸ್ಟ್ ವೀಕ್ ನಾವು ಊರಿಗೆ ಹೋಗ್ತಾಯಿದ್ದೀವಿ. ಊರಿಗೆ ಹೋಗೋಕ್ಕಿಂತ ಮುಂಚೆ ತೊಗೊಂಡು ನಾವು ಅವರು ಆಮೇಲೆ ಅಲ್ಲಿ ಅವ್ರ ಊರಲ್ಲಿ ಅವ್ರು ಕೊಡೋಕೆ ನಮಗೆ ಈಸಿ ಆಗುತ್ತೆ. ಸೊ ಅದಕ್ಕೆ ನಾವೀಗ ಬಿಡದಿಗೆ ಹೋಗ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು. ಹೆಲ್ಮೆಟ್ ಹಾಕ್ಕೊಂಡಿದ್ದು 2 ಮಿನಿಟಿಗೆ ನನಗೆ ಇದು ಬರೋಕ್ಕೆ ಸ್ಟಾರ್ಟ್ ಆಯಿತು, ಬೆವರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಹಂಗಂಗೆ ಒಂದು ಸ್ವಲ್ಪ ಗಾಡಿ ಸ್ಟಾರ್ಟ್ ಆದಮೇಲೆ ಪರವಾಗಿಲ್ಲ, ಗಾಳಿ ಆಡ್ತಾಯಿದೆ ಈಗ. ಸೊ ಹಾಗೆ ಹೋಗ್ತಾ ಇದ್ದೀವಿ ಈಗ. ನೈಸ್ ರೋಡ್ ಜಾಯ್ನ್ ಆಗ್ತಾಯಿದ್ದೀವಿ. 1 2 3 ಠಟಾಕ್. ಓಕೆ, ಸೊ ನೈಸ್ ರೋಡ್ ಕಳೀತು. ಈಗ ಬಿಡದಿ ಮೈಸೂರು ರೋಡು ಇಷ್ಟೊತ್ತು ಬಂದ್ವಿ ನೀಟಾಗಿ. 120 100 120 ಬಂದ್ವಿ. ಇವಾಗೆಲ್ಲ ಅದು ಹೊಡಿಯೋದು ಕನಸು. ಈಗ ಆ ಲೇನಲ್ಲಿ ನಮ್ಗೆ ಹೋಗೋಕ್ಕೆ ಸಿಗಲ್ಲ, ಈ ಲೇನಲ್ಲಿ ಸ್ಪೀಡ್ ಹೊಡಿಯೋಕ್ಕೆ ಆಗಲ್ಲ ಅಷ್ಟೇ, ಮತ್ತೇನಿಲ್ಲ. ಬಿಡದಿ ಎಂಟ್ರ್ ಆಗ್ತಾಯಿದ್ದೀವಿ. ಬಿಡದಿ ಎಂಟ್ರ್ ಆದ ತಕ್ಷಣ ಫಸ್ಟ್ ಸಿಗ್ನಲ್ಲು. ಅಣ್ಣ ಸ್ಪೆಷಲು, ಯಾವ ಸಿಗ್ನಲ್ಲು ತಾಗಲ್ಲ ಅಣ್ಣಂಗೆ. ವೆರಿ ಗುಡ್, ಸೂಪರ್. ಬಟ್ ಇನ್ನೊಂದು 7 ನಿಮಿಷ ಅಂತ ಇದೆ ಡೆಸ್ಟಿನೇಷನ್ಗೆ. ಬನ್ನಿ, ರೈಟ್ ಹೊಡಿಬೇಕಂತೆ. ಬನ್ನಿ ನೋಡೋಣ, ಮ್ಯಾಪ್ ಹೇಳ್ತಾ ಇದೆ. ಓಕೆ, ಲೆಟ್ಸ್ ಟೇಕ್ ಅ ರೈಟ್.
ಬಾಲಗಂಗಾಧರ ಸ್ವಾಮೀಜಿ ಮಹಾದ್ವಾರ. ಓಕೆ, ಇಲ್ಲೆಲ್ಲೋ ಲೆಫ್ಟ್ ಅಂತೆ. ಇದೆ ಲೆಫ್ಟ್. ಸುತ್ತಾಡಿದ ಮೇಲೆ ನಮಗೆ ನಮ್ಮ ಲೊಕೇಶನ್ ಸಿಕ್ಕಿದೆ. ಧನುಷ್ ಆಟೋಮೊಬೈಲ್ಸ್. ಇದಂತೂ ರೀಚ್ ಆದ್ವಿ. ಸೊ ಇಲ್ಲೇ ಇದೆ ನೋಡಿ, ಅಲ್ಲಿಂದ ಹುಡ್ಕೊಂಬಂದಿದ್ದು ಧನುಷ್ ಆಟೋಮೊಬೈಲ್ಸ್. ಈ ಕಡೆ ಬಾ ಅಂತ ಹೇಳಿದ್ರು, ಹಾಗೆ ಹೋಗೋಣ ಬನ್ನಿ. ಓ ಹೆವಿ ಇದೆ ಧನುಷ್ ಆಟೋಮೊಬೈಲ್ಸ್. ಎಲ್ಲ ಕಡೆ ಧನುಷ್ ಆಟೋಮೊಬೈಲ್ಸ್ ಇದೆ. ಇದೆ ಅದು ನಾವು ಇವರು ಅವನು ನಾನು ಹೆಸರು ಮಾತಾಡಿದ್ವಿ, ಅವರ ಹೆಸರು ಮಾತಾಡಿದ್ವಿ. ಕನ್ನಡ ಬರೋಲ್ಲ ನಮ್ಮ ಹತ್ರ ಇದೆ. ಹೇಳಿದ ಸ್ವಲ್ಪ ಡೆಂಟ್ ಇದ್ರೆ ಹಿಂಗೇನ ಇದು ವೆಲ್ಡ್ ಸರ್, ಅದು ಮಫ್ಲರ್ ವೆಲ್ಡ್. ಹಲೋ ಹೇಗಿಲ್ಲ ಧನುಷ್ ನಂಬರು. ಸೈಲೆನ್ಸರಿಗೆ 2100 ರೂಪೀಸ್ ಅಂತ. ಅದು ಬಿಟ್ಟರೆ ನಾವು ಮಫ್ಲರ್ 5 ಹೋಲ್ಸ್ ಅಂತ ಇಲ್ಲ ತೋರಿಸಿದ್ದೀವಿ. ಒರಿಜಿನಲ್ ಅಂದರೆ ಈಗ ಸಪ್ಲೈ ಇರೋದು ಕಂಪ್ನಿ ಸಪ್ಲೈ ಇರೋದು ಇದೆ. ಪಾರ್ಟ್ಸ್ ಅಂತ ನೋಡಿ ಕಚ್ಚಿದೆ ನೋಡಿ. 1 2 3 4 ಇದೊಂದು. ಸೊ ಅದು 5 ಪಾರ್ಟ್ಸ್ ಅಂತೆ. ಯಾಕಂದರೆ ಒಂದೊಂದು ಪಾರ್ಟ್ ಒಳಗಡೆ ಫಿಟ್ ಮಾಡಿದ್ರೆ ಒಂದೊಂದು ಹಾಕಿ ಟಾಕ ಹೊಡಿತಾರಂಥದ್ದು, ಅದಕ್ಕೆ ಆ ಥರ ಮಾರ್ಕ್ ಆಗುತ್ತಂತೆ. ಸೊ 5 ಪಾರ್ಟ್ ಅಂದರೆ 5 ಕಚ್ಚಂತೆ, ಆಯಿತಾ. ಸೊ ಎಲ್ಲ ರೆಡಿ ಮಾಡ್ತಿದ್ದಾರೆ, ನೋಡೋಣ ಬನ್ನಿ. ಬೋರ್ ಕುತ್ಕೊಳ್ಳುತ್ತೆ, ಬೋರಲ್ಲಿ ಕುತ್ಕೊಳ್ಳೋಣ. ಇದೆಯಲ್ಲ ಗ್ಯಾಸ್ಕೆಟ್ ಇದೆಯಲ್ವಾ ಎರಡು? ಇಲ್ಲಿ ಮತ್ತೇನು ಗ್ಯಾಸ್ಕೆಟ್ ಇಲ್ಲ ಇಷ್ಟೇ. ಒಳಗಡೆ ಏನು ಬರೋಲ್ಲ. ಏನು ಇದರಲ್ಲಿ ಇದೊಂದು ಒಳಗೆ ಕಿತ್ತು ಬಿತ್ತಾರೆ. ಈ ನಟ್ಟಿಗೆ ಈ ಗ್ಯಾಸ್ಕೆಟ್ ಹಾಕಿ ಆಮೇಲೆ ಬೆಂಟ್ ಇದು ಕೆಲಸ ಅಂತೂ ಆಯಿತಾ. ನಮ್ಮ ಅಣ್ಣ ಒಳ್ಳೆ ನ್ಯಾಷನಲ್ ಅವಾರ್ಡ್ ಕೊಟ್ಟಂಗೆ ಎತ್ಕೊಂಡು ಬರ್ತಾಯಿದ್ದಾನೆ ಗಾಡಿ ಸೈಲೆನ್ಸರ್ ಮತ್ತು ಬೇರೆ ಪಾರ್ಟ್ಸ್ನ. ಸೊ SPG ಮಾರುತಿ ಸುಜುಕಿ ಪಾರ್ಟಲ್ಲಿ ಹಾಕ್ಕೊಟ್ಟಿದ್ದಾನೆ, ಬಟ್ ಆ್ಯಕ್ಚುಲಿ ಯಮಹಾ ಪಾರ್ಟ್ಸ್ ಅದು. ಫೈನ್. ಸೊ ಇಲ್ಲಿಂದ ಮನೆಗೆ ಬನ್ನಿ, ಹೇಗಿರುತ್ತೆ ನೋಡೋಣ ರೈಡು. ರೈಟ್, ಇಲ್ಲಿಂದ ಮನೆಗಿನ್ನೂ 1 ಅವರ್ ಅಂತೆ. ಬರೋಣ, ನೋಡೋಣ ಬನ್ನಿ. ಸೊ ಮುಂದೆ ಒಂದು ತಮಿಳ್ನಾಡು ಪಾಸಿಂಗ್ ಗಾಡಿ ಹೋಗ್ತಿದೆ ನೋಡಿ. ಅದು ತುಂಬ ಹೊತ್ತಿಂದ ಅಥವಾ ತುಂಬ ಲಾಂಗಿಂದ ದೂರದಿಂದ ಬರ್ತಾ ಇದ್ದಾರೆ ಅನಿಸುತ್ತೆ, ಆಯಿತಾ. ಕೂತು ನೋವಾಗ್ಬಿಟ್ಟು ಅವರು ಟವೆಲ್ ಇಟ್ಕೊಂಡ್ಬಿಟ್ಟಿದ್ದಾರೆ ಈಗ ನೋಡಿ. ಅಲ್ಲಿ ಇನ್ನು ಸ್ವಲ್ಪ ಹತ್ರ ಹೋಗ್ತೀನಿ ನೋಡಿ. ಕೂತು ನೋವಾಗಿ ಟವೆಲ್ ಇಟ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಗ್ಯಾರಂಟಿ ತಮಿಳ್ನಾಡು ಗಾಡಿ. ಈ ಕಡೆ ಮೈಸೂರು ಟ್ರಿಪ್ಪಿಗೆ ಏನಾದರೂ ಹೋಗಿರ್ತಾರೆ ಲಾಂಗ್ ವೀಕೆಂಡಿಂದ, ಈಗ ವಾಪಸ್ ಹೋಗ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಮಾತ್ರ, ಮೈ ಗಾಡ್. ಇನ್ನು ಸ್ವಲ್ಪ ಹೊತ್ತು ಆಮೇಲೆ ನೈಸ್ ರೋಡ್ ಹತ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ನೈಸ್ ರೋಡ್ ಹತ್ಕೊಳ್ಳೋ ತನಕ ಪ್ರಾಬ್ಲಮ್ ಏನು ಮಾಡೋಣ. ಸಂಡೇ ರೈಡ್ ಮುಗಿಸ್ಕೊಂಡು ಬಿಸಿ ಮಟ್ಟ ಮಧ್ಯಾಹ್ನದ ರೈಡ್ ಮುಗಿಸ್ಕೊಂಡು ಮನೆಗಂತೂ ವಾಪಸ್ ಬಂದೆ ಜಸ್ಟು, ಆಯಿತಾ. ಸೊ ಇವಾಗೇನಿಲ್ಲ, ಇವಾಗ ನೀಟಾಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋದು, ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗೋದು. ಬನ್ನಿ ಹೋಗೋಣ.